ಆಮೇಲೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಮೇಲೆ ಆ ರೆಕಗ್ನೈಸೇಷನ್ ಸಸ್ಟೈನ್ ಮಾಡೋದಿಲ್ಲ. ಬಟ್ ವೆರಿ ವೆರಿ ಡಿಫಿಕಲ್ಟ್ ಜಾಬ್, ವೆರಿ ಡಿಫಿಕಲ್ಟ್. ಅದು ಮಾತನ್ನು ಸ್ವಲ್ಪ ಮುಂದುವರಿಸೋದಾದರೆ, ಅದರಲ್ಲಿ ನಿಮ್ಮ ಜೀವನದ ಹಲವಾರು ಮಜಲುಗಳನ್ನು ಬೀದಿಗೆ ತರೋದಕ್ಕೆ ಪ್ರಯತ್ನ ಆಯಿತು. ಯಾರನ್ನೂ ಬಿಡಲಿಲ್ಲ ಅನ್ಸುತ್ತೆ. ನಾನು ಬಹಳ ಕೆಟ್ಟ ಫೇಸ್ನಿಂದ ಎದ್ದು ಬಂದವನು ಕಳೆದ 1.5-2 ವರ್ಷದಲ್ಲಿ. ಯಾವುದೋ ಹೆಣ್ಣು ಮಗುವಿಗೆ ನ್ಯಾಯ ಅಂತ ಕೇಳುವ ಇನ್ಯಾವುದೋ ಹೆಣ್ಣು ಮಗಳು, ಅವಳ ವಿಡಿಯೋದಲ್ಲಿ ನನಗೆ ಅವನೊಬ್ಬ ಮಗ, ಅವನೊಬ್ಬ ನಾಯಿ, ಅವರಮ್ಮ ಅಂತವಳು, ಅವ್ರ ಅಪ್ಪ ಇಂಥವಳು. ಯಾರು ನೀವು? ನಾವು ಸೌಜನ್ಯ ಪರ ಹೋರಾಟಗಾರ್ತಿ. ಸೀರಿಯಸ್ಲಿ ಮೋಸ್ಟ್ಲಿ ಬಿಟ್ಬಿಟ್ಟಿದ್ದಾರೆ, ಓಲಿ ಬಿಡೋತ್ಲಾಗ ಹಿಂಗೆ ಬದುಕಲ್ಲಿ ಅಂತ ಅನ್ಕೊಂಡ್ರೆ ಅವರು ಡೇ 1 ಇಂದ ಪ್ರಯತ್ನ ಪಟ್ಟಿದ್ದಾರೆ ನನ್ನನ್ನು ಕಿತ್ತಾಕ್ಸ್ಬೇಕು ಅಂತ. ಪರ್ಸ್ನಲ್ ಅಂದರೆ ಪರ್ಸ್ನಲ್ ಅಲ್ಲ, ನಿನ್ಗೆ ಅಷ್ಟೆಲ್ಲ ನಾವು ಮಾಡಿ ನೀನು ಹಿಂಗೆ ಮಾಡ್ದಲ್ಲ ಅಂತ ಅವ್ರಿಗೆ ಬೇಜಾರು. ಏಯ್ ನೀನು 3 ವರ್ಷದ ಕೆಳಗೆ ಏನು ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ವಾ? ಇದಕ್ಕೆ ಕಣ ನಿನ್ನ ಹೆಂಡತಿ ಬಿಟ್ಟೋಗಿದ್ದು, ಇದಕ್ಕೆ ಕಣ ನಿನ್ನ ಮಗ ಬಿಟ್ಟೋಗಿದ್ದು. ಇನ್ನೊಂದು ಮಾತನ್ನು ಸ್ವಲ್ಪ ಮುಂದುವರಿಸೋದಾದರೆ, ನಾವು ಇಷ್ಟೊತ್ತು ಮಾತಾಡಿದ್ದನ್ನು ಬಿಟ್ಟು ಹೊರಬಂದು ಹೊಸ ಇದಕ್ಕೆ ಹೋಗೋದಾದರೆ, ನಾವು ಕಿರಿಕೀರ್ತಿ ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಅಂದರೆ ಟ್ಯಾಲೆಂಟನ್ನು ತೋರಿಸಿದಿರ್ಬೋದು. ಐ ಮೀನ್ ನಾನು ಕೆಲಸ ಮಾಡ್ತಿದ್ದಾಗ, ಸುವರ್ಣ ಎಂಟರ್ಟೈನ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾಗ, ವಿತ್ ಸುವರ್ಣ ನ್ಯೂಸ್, ಅಲ್ಲೂ ಅಷ್ಟೇ ಸುಮ್ಮನೆ ಜಾಯಮಾನ ಇಲ್ಲ. ಪ್ರೊಡ್ಯೂಸಿಂಗ್ ಅ ಲಾಟ್ ಆಫ್ ಶೋಸ್ ಆ್ಯಂಡ್ ಆಲ್ಸೋ ಆ್ಯಂಕರಿಂಗ್ ಕೂಡ ಮಾಡ್ತಾ ಇದ್ರಿ. ಅದಾದಮೇಲೆ ಎಲ್ಲ ಅಂದರೆ ಬೇರೆ ಬೇರೆ ಮಜಲುಗಳು. ಅದಕ್ಕಿಂತ ಮೊದಲೇನು ವಿತ್ ರೇಡಿಯೋದಲ್ಲಿ ಕಸ್ತೂರಿ 2008 ನಾನು ಸುವರ್ಣಕ್ಕೆ ಬಂದಿದ್ದು. ನನಗೆ ಸಮಸ್ಯೆ ಏನು ಅಂತಂದರೆ, ಒಂದು ಕಡೆ ನಿಲ್ಲಲ್ಲ, ಜಂಪಿಂಗ್. ಹಾಗಾಗಿ ನಾನು ನನ್ನ ಸಮಕಾಲೀನರಲ್ಲಿ ಒಂದು ಹಂತಕ್ಕೆ ಬಂದಾಗ, ನನ್ನ ಸಮಕಾಲೀನರು ಅಂತಿದ್ರಲ್ಲ, ಅವ್ರಿಗೆ 45,000 ಸಂಬಳ ಇತ್ತು, ನಾನು 1 ಲಕ್ಷ ಸಂಬಳಕ್ಕೆ ಹೋಗ್ಬಿಟ್ಟಿದ್ದೆ. ಆರ್ಕಡ್ ಜರ್ನಲಿಸಮ್ ಬಹಳ ಇಷ್ಟಪಟ್ಟು ಮಾಡಿದಂಥ ಸಬ್ಜೆಕ್ಟ್. ನಾನು ಜರ್ನಲಿಸಮ್ ಅಂದರೆ ಕಸ್ತೂರಿಗೆ ಸೇರುವ ಮುಂಚೆನೇ ನನ್ನ 100 ಆರ್ಟಿಕಲ್ಗಳು ಸ್ಟೇಟ್ ನ್ಯೂಸ್ ಪೇಪರ್ಗಳಲ್ಲಿ ಪಬ್ಲಿಷ್ ಆಗ್ತಾಯಿತ್ತು. ಪ್ರಜಾವಾಣಿಯ ಕರ್ನಾಟಕ ದರ್ಶನ, ವಿಜಯ ಕರ್ನಾಟಕದ ಕೆಲವು ಇದರಲ್ಲಿ. ನಾನು ಕಾಲೇಜ್ ಡೇಸ್ನಲ್ಲೇ ಸುನಾಮಿ ಆದಾಗ ತಮಿಳುನಾಡಿನ ನಾಗಪಟ್ಟಣಂನಿಂದ ರಿಪೋರ್ಟಿಂಗ್ ಮಾಡ್ತಾಯಿದ್ದೆ ವಿಜಯ ಕರ್ನಾಟಕ ಶಿವಮೊಗ್ಗಕ್ಕೆ. ಇಂಟ್ರೆಸ್ಟಿಂಗ್. ನನ್ನ ಕಾಲೇಜ್ ಟೈಮ್ದು ನೆನಪಾಗುತ್ತೆ. ನಾನು ಹ್ಯೂಮನ್ ಇಂಟ್ರೆಸ್ಟ್ ಆ್ಯಂಗಲಲ್ಲಿ ಅದು ನಂದು ಒಂದು ಇದು ಮಾಡಿದೆ, ಕಾಲೇಜಲ್ಲಿ ನಾನು ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾಯಿದ್ದೆ. ಜರ್ನಲಿಸಮ್ ನನ್ನ ಬಹಳ ದೊಡ್ಡ ಆಸಕ್ತಿ. 2008 ಐ ಗೆಸ್ 2008 ಎಕ್ಸಾಮ್ ಮುಗೀತು. ಶುಭಾ ಹೇರಳೆ ಅಂತ ನನ್ನ ಫ್ರೆಂಡ್ ಒಬ್ಬಳಿದ್ಲು. ಶುಭಾ ಹೇರಳೆ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂಲ್ ಸೆಲೆಕ್ಷನ್ ಆಗಿ TV9ಗೆ ಹೋಗಿದ್ಲು. ಅಲ್ಲಿಂದ ಅವಳು ಕಸ್ತೂರಿಗೆ ಬಂದಿದ್ಲು. ಕಸ್ತೂರಿಗೆ ಬಂದಮೇಲೆ ಕಸ್ತೂರಿಯಲ್ಲಿ ಕೇಳಿದ್ದಾರೆ, ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಯಾರಾದರೂ ಇದ್ದರೆ ಕರೆಸಿ ಅಂತ. ನಾನು ಕಾಲೇಜಲ್ಲಿ ಹೆಂಗೆ ಅಂತಂದರೆ, ಚೆನ್ನಾಗಿರೋ ಹೆಣ್ಮಕ್ಳಿಗೆಲ್ಲ ರೆಕಾರ್ಡ್ ಬರ್ಕೊಡ್ತಾಯಿದ್ದೆ. ಅಂದರೆ ಫೋಟೋಗ್ರಾಫರ್ ಬೇರೆ, ನಾನು ಸ್ಟುಡಿಯೋ ಇತ್ತು ನಮ್ಮದು, ಫೋಟೋ ಎಲ್ಲ ಹೊಡೆದು ಅವರಿಗೆ ರೆಕಾರ್ಡ್ ಬರ್ಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಪಾಪ ಶುಭ ನೆನೆಸ್ಕೊಂಡ್ಳು, ಪಾಪ ಕಾಲೇಜಲ್ಲಿ ಅವ್ನು ನಮಗೆಲ್ಲ ಅಷ್ಟೆಲ್ಲ ಮಾಡಿದ್ದಾನೆ, ಕೆಲಸ ಸ್ಕ್ರಿಪ್ಟ್ ರೈಟರ್ ಬೇಕಂತ ಕರೆದ್ರೆ ಅವ್ನು ಆರ್ಟಿಕಲ್ಸ್ ಎಲ್ಲ ಬರೀತಾನೆ ಅಂತ ಫೋನ್ ಮಾಡಿ ಅವಳು ಕರೆದು, ಕಿರ್ತಿ ಹಿಂಗೆ ಸ್ಕ್ರಿಪ್ಟ್ ರೈಟರ್ ಬೇಕು ಕಣೋ ಕಸ್ತೂರಿ ಚಾನಲ್ಗೆ. ಅವಾಗ ಕುಮಾರಸ್ವಾಮಿ ಅವ್ರು CM, ಅವ್ರ ಮನೆಯೇ ಆಫೀಸು, ಬಂದ್ಬಿಡು ಅಂತ. ನಾನು ಹೌದಾ ಅಂತ ನಮ್ಮಮ್ಮಂಗೆ ಕೇಳಿದೆ. ನಮ್ಮಮ್ಮ ಹೋಗು ಅಂದರು. ಮನೇಲಿ ಉಳಿದವ್ರು ಒಪ್ಪಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ಊರಲ್ಲಿ ಭಾಳ ಒಳ್ಳೆ ಹೆಸರಿತ್ತು ನಮಗೆ, ಇಲ್ಲೇ ಸಾಕು, ಇನ್ನು ಬೆಂಗಳೂರಿಗೆ ಹೋಗಿ ದಬ್ಬಾಕೋದೇನಿಲ್ಲ ಇದು ಅಂತ. ನಮ್ಮಮ್ಮ ಬಿಟ್ಟಿಲ್ಲ. ಯಾರ ಹತ್ರ ₹4 ಸಾಲ ಇಸ್ಕೊಂಡು ಕಮ್ಮರಡಿ ಬಸ್ ಹಚ್ಚಿ ಹೋಗಿ ನೀನು ಬೆಂಗಳೂರಿಗೆ ಅಂತ ಬಂದರು. ನಾನು ಬೆಂಗಳೂರಿಗೆ ಬಂದೆ. ಶುಭ ಹೇಳಿದ್ಲು, ನಿನ್ನ ಮೆಜೆಸ್ಟಿಕ್ಕಿಗೆ ಬಾ, ಅಲ್ಲಿಂದ ಈ ಬಸ್ಸಿಗೆ ಬಾ, ಇಲ್ಲಿ ಬಂದು ಇಲ್ಲಿ ಇಳಿದ್ರೆ CM ಮನೆ, ಅಲ್ಲಿ ಒಳಗಡೆ ಬಾ ಅಂತ ನಾನು ಹೇಳಿರ್ತೀನಿ ಅಂತ. ಬಂದರೆ CM ಮನೆ ಎಲ್ಲ ಪ್ರೋಟೋಕಾಲ್ಸ್ ಇರುತ್ತಲ್ಲ, ಇಲ್ಲ ಹಿಂಗೆ ಇಂಟರ್ವ್ಯೂಗೆ ಅಂತ. ನಾನು ಶಿವಮೊಗ್ಗದಿಂದ ಯಾವ ಮ್ಯಾಚಿಂಗ್ ಇಲ್ಲದ್ರೆ ಪ್ಯಾಂಟು, ಮ್ಯಾಚಿಂಗ್ ಇಲ್ಲದ್ರೆ ಶರ್ಟು, ನಾನು ಗಮಾರ್ ಥರ ಇದ್ದೆ. ಬಂದು ಇವನಿಗೆಲ್ಲ ಕೆಲಸ ಕೊಡ್ತಾರೆ ಇಲ್ಲಿ ಅನ್ನೋ ರೇಂಜಲ್ಲಿ ನೋಡ್ತಾ ಇದ್ರು ನಾನು. ಆಯಿತು ಅಂದ್ಬಿಟ್ಟು ನಾನು ಒಳಗಡೆ ಹೋದೆ. ಅವನು ಶುಭ ಹೇಳಿದ್ರು, ಇವತ್ತಾದರೂ ಒಂಚೂರು ನೆಟ್ಟಿಗೆ ಒಳ್ಳೆ ಬಟ್ಟೆ ಹಾಕೊಂಬರೋದಲ್ಲ. ಇದೊಳ್ಳೆ ಕಥೆ ಆಯ್ತು. ಡಿಗ್ರಿಲಿ ಇದ್ದಿದ್ದೆ ಟೋಟಲ್ ಒಂದು 3 ಜೊತೆ ಬಟ್ಟೆ, ಹಿಂಗೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕಷ್ಟೇ, ಬೇರೆ ಇದು ಆಪ್ಷನ್. ಆ ಕಾಲದ ಕತೆ ಅಷ್ಟೇ ಇದ್ದಿದ್ದು. ಅದರಲ್ಲೂ ಹೆಂಗೆ ಯಾರೋ ಅಣ್ಣ ಹಾಕಿ ಬಿಟ್ಟು ಅವನಿಗೆ ಸಾಕನ್ಸಿದ್ರೆ ಅದು ಆಮೇಲೆ ನೆಕ್ಸ್ಟ್ ನಮಗೆ ಅವನು ದಪ್ಪ ಆಗಬೇಕು ಅಂತ ನಾವು ಬೇಡ್ಕೋಬೇಕು, ದಪ್ಪ ಆಗೋದು ಅದು ನಮಗೆ ಸಿಗುತ್ತೆ ಅಂತ. ಸೊ ಹಂಗೆ ಬಂದೆ. ಅವಳು ಆಯ್ತಾಯ್ತು ಬಾ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಿಗೆ CEO ಬಾಲಾಜಿ ಅಂತ ಬಂದರು. ಬಾಲಾಜಿಯವರಿಗೆ ಶುಭ ಹೇಳಿದ್ಲು, ಸರ್ ಸ್ಕ್ರಿಪ್ಟ್ ರೈಟ್ರ್. ಇವನಾ ಏನು ಬರೀತಪ್ಪ ಸರ್, ಏನಾದರೂ ಶುಭ ಒಂದು ಪೆನ್ ಪೇಪರ್ ಕೊಡು.
ಮುಂಗಾರು ಮಳೆ ಸಿನಿಮಾ ನೋಡಿದ್ಯಾ? ಆ ಸಿನಿಮಾ ಬಗ್ಗೆ ನಿಂಗೆ ಏನು ಅನ್ಸುತ್ತೆ ಬರೀ ಬರ್ದು 6 to 7 minutes, ಒಂದು 10 minutes ಒಳಗಡೆ ಬರದೆ. ಶುಭಂಗ್ ಹೇಳಿದೆ ಆಯಿತು ಅಂತ. ಏಯ್ ಆರಾಮಾಗಿ ಬರೀ ಪರವಾಗಿಲ್ಲ. ಆಯ್ತು ಕಣೆ ಅಷ್ಟೇ. ಸರಿ ಸರ್ ಬರ್ದಾಯ್ತು ಅಂತ ಬರ್ನಾ? ಹಾಂ ಕಳಿಸಿಲ್ಲ ಒಳಗೆ ಓದು ಓದ್ತೆ. ಶುಭ ಎಷ್ಟು ಹೇಳಿದೆ ಸ್ಯಾಲ್ರಿ ನಿಮಗೆ? ಹೌದು ಸರ್ ಅದೇ 6 to 7 ಹೇಳಿದ್ದೀನಿ ಸರ್. 8,000 ಇವತ್ತಿಂದನೇ ಜಾಯಿನ್ ಸರ್. ಬಟ್ಟೆ ತಂದಿಲ್ಲ, ಬಟ್ಟೆ ಬಸ್ಗೆ ಹಾಕ್ಸು, ಇವತ್ತಿಂದನೇ ಜಾಯಿನ್. ಶುಭ ಅಂದಲು ಏನೋ ಹೆಂಗೋ ಬರದೆ 10 ನಿಮಿಷಕ್ಕೆ. ನಾನು ಬರೆದಿದ್ದೆ ಮುಂಗಾರು ಮಳೆ. ಸಿನಿಮಾ ಅಂದರೆ ಒಬ್ಬ ಹೀರೋ ಅಥವಾ ಇಬ್ಬರು ಹೀರೋ ಅಥವಾ ಡಬಲ್ ಆ್ಯಕ್ಟಿಂಗು ನೋಡಿದ್ವಿ. ಒಂದು ಸಿನಿಮಾದಲ್ಲಿ 10 ಹೀರೋಗಳು, ಒಬ್ಬ ಗಣೇಶ್ ಎಂದಿನಂತೆ ಹೀರೋ. ಜೋಗ ಜಲಪಾತವನ್ನು ಅಷ್ಟು ಸುಂದರವಾಗಿ ತೋರಿಸ್ತಾ ಆ DOP ಹೀಸ್ ಅ ಹೀರೋ. ಗಣೇಶ್ನಂತಹ ಕಾಮಿಡಿ ಸಿನಿಮಾನ ಅಥವಾ TV ಯಲ್ಲಿ ಕಾಮಿಡಿ ಮಾಡ್ತಿದ್ದ ಆ್ಯಕ್ಟರ್ ಮೇಲೆ ನಂಬಿ ದುಡ್ಡು ಹಾಕಿದ್ದ ಕೃಷ್ಣಪ್ಪ ಅವರೊಬ್ಬ ಹೀರೋ. ಅಷ್ಟು ಚಂದದ ಕತೆ ಬರೆದ ಆ ಕತೆಗಾರ ಹೀರೋ, ಕತೆ ಡೈರೆಕ್ಟರ್ ಹೆಣದ ಇದನ್ನು ಅದ್ಭುತವಾಗಿ ತೋರಿಸಿದ ಡೈರೆಕ್ಟರ್ ಹೀರೋ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಆ ಸಿನಿಮಾದಲ್ಲಿ ತುಂಬ ಇಷ್ಟವಾದ ಹೀರೋ ಆ ಮೊಲ. ಕಣ್ಣೀರು ಹಾಕಿಸಿದ ಮೊಲ ನನ್ನ ಹೀರೋ. ಅವರು ಫುಲ್ ಇಂಪ್ರೆಸ್ ಆಗ್ಬಿಟ್ರು ಅಷ್ಟೇ. ಅಲ್ಲಿಂದ ಕಸ್ತೂರಿ ಕೆರಿಯರ್ ಸ್ಟಾರ್ಟ್ ಆಯಿತು. ಕಸ್ತೂರಿ ಚಾನಲ್ನ ಫಸ್ಟ್ ಆನ್ ಏರ್ ಶೋಗೆ ಸ್ಕ್ರಿಪ್ಟ್ ನಂದು. ಆ್ಯಂಕರ್ ಬಂದು ಭಾವನಾ, ಸುವರ್ಣದ ಭಾವನಾ. ಮೊನ್ನೆ ಮಾತಾಡಿದ್ವಿ ಅದ್ರ ಬಗ್ಗೆ. ಫಸ್ಟ್ ಶೋ ಫಸ್ಟ್ ಆ್ಯಂಕರ್ ಭಾವನಾ, ನಾನು ಅದು ಸ್ಕ್ರಿಪ್ಟ್ ರೈಟರ್. ಕರುನಾಡ ಅದೇನೋ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಒಂದು ನನಗೇನಾಯಿತು ಅಂತಂದರೆ ನಾನು ಎಂಟರ್ಟೈನ್ಮೆಂಟಲ್ಲಿದ್ದೆ. ಎಂಟರ್ಟೈನ್ಮೆಂಟಲ್ಲಿ ಇದು ಪ್ರೀತಿಯಿಂದ ರಮೇಶ್ ಅಂತ ಕಾರ್ಯಕ್ರಮಕ್ಕೆ ಅಸೋಸಿಯೇಟ್ ಆಗಿ ಮಾಡಿದೆ. ಆಮೇಲೆ ನನಗೆ ಶೋ ಕೊಟ್ಟರು, ಜಗ್ಗೇಶ್ವರ್ ಶೋ ಹ್ಯಾಂಡಲ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿತ್ತು. ಕಸ್ತೂರಿಯಲ್ಲಿ ಕೆಲಸ ಫಾಸ್ಟಾಗಿ ಕಲಿದೆ. ಇವತ್ತು ಶ್ರೀಕಾಂತ್ ಪ್ರಸಾದ್ ಅಂತ ಜಿಯಲ್ಲಿದ್ದಾರೆ, ಅವರು ನಮ್ಮ ಗುರುಗಳು. ತುಂಬ ಫಾಸ್ಟಾಗಿ ಕೆಲಸ ಕಲಿಸಿದ್ರು. ಆದರೆ ನನಗೆ ಇಂಟ್ರೆಸ್ಟ್ ಏನು ಅಂತಂದರೆ ಕೆಳಗಡೆ ನ್ಯೂಸ್ ಚಾನಲ್ ಇತ್ತು, ಕಸ್ತೂರಿ ನ್ಯೂಸು, ಮೇಲ್ಗಡೆ ಎಂಟರ್ಟೈನ್ಮೆಂಟು. ನಾನು ಅದು ಎಳಿತಾ ಇತ್ತು. ಯಾವಾಗಲೂ ಕೆಳಗೆ ಹೋಗೋದು ನ್ಯೂಸಲ್ಲಿ ಅದೇನೋ ಹೇಳೋದು ಇದೇನೋ ಅಲ್ಲಿ ಯಾವತ್ತಿಂದನೂ ಅಟ್ರಾಕ್ಷನ್ ಅದ್ರ ಬಗ್ಗೆ. ಹೌದು, ನ್ಯೂಸ್ ಸ್ಪೆಷಲ್. ನಂದು ನನ್ನ ಮನೇಲಿ ಈಗಲೂ ಹೇಳ್ತಾರಲ್ಲ, 4th 5th ಸ್ಟ್ಯಾಂಡರ್ಡಿಂದ ಪೇಪರ್ ಓದ್ತಾ ಇದ್ದಂತೆ. ಅಂದರೆ ಅವಾಗಲೇ ಅದ್ರ ಬಗ್ಗೆ ನಾನೊಂದು ಇಡ್ಲಿ ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಪೇಪರ್ ಇಟ್ಕೊಂಡು ಫುಲ್ಲು ಓದ್ತಿದ್ದಂತೆ. ನನ್ನ ಕ್ಲಾಸ್ಮೇಟ್ ಪುನೀತ್ ಅಂತಿದ್ದಾನೆ, ಅವ್ರ ಅಮ್ಮ ಯಾವಾಗಲೂ ಹೇಳ್ತಾರೆ ಎದುರುಗಡೆ ಸಿಕ್ಕಿದಾಗ. ನನಗೆ ಇನ್ನೂ ನೆನಪಿದೆ, 7th ಎಕ್ಸಾಮು ಮಾರನೇ ದಿನ ಮ್ಯಾಥ್ಸು, ಹಿಂದಿನ ದಿನ ನೀನು ನಮ್ಮ ಮನೇಲಿ ಪೇಪರ್ ಓದ್ತಾ ಕೂತ್ಕೊಂಡಿದ್ದೆ ನೀನು. ಅಂದರೆ ಅದೊಂದು ವಿಶೇಷವಾದ ಆಸಕ್ತಿ ಬಂದ್ಬಿಟ್ಟಿತ್ತು ಜರ್ನಲಿಸಮ್ ಮೇಲೆ. ಸೊ ಹಾಗಾಗಿ ಆಯಿತು, ನ್ಯೂಸ್ ಕಡೆ ಎಳಿತಾ ಇತ್ತು. ಇಲ್ಲಿ ನನಗೆ ಅನುಶ್ರೀ ಇವರೆಲ್ಲ ಫ್ರೆಂಡ್ಸು. ಕೆಳಗಡೆ ರಮಾಕಾಂತು, ಸುಕನ್ಯಾ ಎಲ್ಲ ಕೆಳಗಡೆ ಇದ್ದು. ರಮಾಕಾಂತ್ ನಾನು ಒಳ್ಳೆ ಪರಿಚಯ ಆದ್ವಿ. ಅವಾಗಲ್ಲಿ ಸ್ವಾಮಿ ಸರ್ ಮತ್ತು ಅಂಬುಕೇಶ್ ಸರ್ ಅಂತ ಇಬ್ಬರು ಒಂದು ಪ್ರೋಗ್ರಾಮಿಂಗ್ ಹೆಡ್, ಒಬ್ರು ನ್ಯೂಸ್ ಹೆಡ್ ಇದರಲ್ಲಿ, ಔಟ್ಪುಟ್ ಹೆಡ್. ಅವರು ರಿಸೈನ್ ಮಾಡಿ ಸುವರ್ಣಕ್ಕೆ ಬಂದ್ಬಿಟ್ರು, ಸುವರ್ಣ ನ್ಯೂಸ್ಗೆ. ಸ್ವಾಮೀಜಿ ಈಗ ಹೊಸದಿಗಂತ ಅವರೇ KVN ಸ್ವಾಮಿ ಸರ್. ಸುವರ್ಣಕ್ಕೆ ಬಂದಮೇಲೆ ಅವ್ರಿಗೆ ಗೊತ್ತಿತ್ತಲ್ಲ ಇಲ್ಲಿ ನನ್ನ ಇಂಟ್ರೆಸ್ಟ್ ಈ ಕಡೆ ಎಳಿತಾ ಇತ್ತು ಅಂತೇಳಿ. ಅವ್ರು ನಂಗೆ ಫೋನ್ ಮಾಡಿದ್ರು, ಕೀರ್ತಿ ಬರ್ತೀರೇನ್ರಿ ಸುವರ್ಣಗೆ ಅಂದರು. ನಾನು ಸಾರ್ ಬರ್ತೀನಿ, ಬನ್ನಿ ಆಫೀಸ್ ಹತ್ರ ಅಂದರು. ಹೋದೆ. ಇಂಟರ್ವ್ಯೂ ಏನಿಲ್ಲ, ನಾನು ಮಾತಾಡಿದ್ದೀನಿ, ಆಫರ್ ಲೆಟ್ರ್ ತೊಗೊಳ್ಳಿ ಅಂತಂದರು. ಸರಿ ಅಂದ್ಬಿಟ್ಟು ಹೋಗಿ ಆಫರ್ ಲೆಟ್ರ್ ಅಂದ್ರೆ 15,000 ಸಂಬಳ, 8 to 15 ಹೋಗ್ಬಿಟ್ಟಿದ್ದೀನಿ. ಸರಿ ನಾನು ಖುಷಿಯಾಗಿ ಬಂದು ಯಾರಿಗೂ ಏನೂ ಹೇಳಿಲ್ಲ. ಇಲ್ಲಿ ಇನ್ನೇನು ಆಫೀಸಲ್ಲಿ ಹೇಳ್ಬೇಕು, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ. ಒಂದು ಸಿನಿ ಅವಾರ್ಡ್ ಮೀಟಿಂಗಲ್ಲಿ ಕೂತಿದ್ವಿ ಎಲ್ಲ. ಬಾಲಾಜಿ ಸರ್ ಮೀಟಿಂಗ್ ಮಾಡ್ತಾಯಿದ್ವಿ ಎಲ್ಲ. ಒಪ್ಪಿನ ಹೆಂಗೆ ಮಾಡೋಣ, ಯಾವ್ಯಾವ ಅವಾರ್ಡ್ ಕೊಡೋಣ, ಯಾರಿಗೆ ಅವಾರ್ಡ್ ಕೊಡೋಣ ಎಲ್ಲ ಮಾತಾಡ್ತಾ ಹಿಂಗೆ ಕೂತಿದ್ವಿ. ಫೋನ್ ಬಂತು ಬಾಲಾಜಿ ಸರ್ಗೂ. ಹಾಂ ಹೇಳಿ. ಮಾತಾಡಿದ್ರು, ಫೋನ್ ಇಟ್ಟರು. ಗೆಟ್ ಔಟ್ ಅಂದರು. ಸರ್ ಗೆಟ್ ಔಟ್, ಮಾತಾಡ್ತೀನಿ ನಿನ್ನ ಜೊತೆ. ಅದು ಹೆಂಗೆ ನೀನು ಸರ್ವೈವ್ ಆಗ್ತೀಯ ಮೀಡಿಯಾದಲ್ಲಿ, ನಾನು ನೋಡ್ತೀನಿ ಅಂತ. ಓಪನ್ ಸ್ಟ್ರೈಟ್ ಅವೇ. ಹೆಂಗೆ ಸರ್ವೈವ್ ಆಗ್ತೀಯ? He got the news about. I got the news saying that I joined ಸುವರ್ಣ. ಹೋಗಿ ಆಫರ್ ಲೆಟರ್ ತೊಗೊಂಬಂದಿದ್ಯಾ? ಏನು ಅಂದ್ಕೊಂಡಿದ್ಯಾ? ಏನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಇಲ್ಸಿ ಅಂದರು. ಹಾಕಿಬಿಟ್ರು ಹೊರಗೆ. ನಿನಗೆ ಅಲ್ಲಿ ಹೆಂಗೆ ಕೆಲಸ ಸಿಗುತ್ತೆ ನೋಡ್ತೀನಿ ಅಂತ. ನಾನು ಫುಲ್ಲು ಬೇಜಾರು ಮಾಡ್ಕೊಂಡು ಕಣ್ಣೆಲ್ಲ ನೀರು ಹಾಕ್ಕೊಂಡು ಸ್ವಾಮಿ ಸರ್ಗೆ ಫೋನ್ ಹಾಕ್ತೀವಿ. ಸರ್ ನೀವು ಬಂದ್ರಿ, ತಲೆ ಕೆಡ್ಸ್ಕೊಬಿಡಿ ಅಂತಂದು. ಅಲ್ಲೇನೋ ಒಂದು ಗ್ಲಿಚ್ ಅಂದರೆ ಸ್ವಾಮಿ ಸರ್ ಹೆಡ್ ಅಲ್ಲ, ಶಶಿಧರ್ ಭಟ್ ಹೆಡ್ಡು. ಆವಾಗ ಕರೆಕ್ಟ್. ನಾನು ಆಗಿದ್ದಾಗಲಿಂದ ಹೋದೆ. ನೆಕ್ಸ್ಟ್ ಡೇ ಕೆಲಸ ಶುರು ಮಾಡಿದೆ ನನ್ನ ಪಾಟಿಗೆ ನಾನು. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು. ನಾನು ಸ್ಲೈಟಾಗಿ ಅದು ಮರ್ತೋಯ್ತು ನನಗೆ. ಮೋಸ್ಟ್ಲಿ ಬಿಟ್ಬಿಟ್ಟಿದ್ದಾರೆ, ಓಲಿ ಬಿಡೋತ್ಲಾಗ ಹಿಂಗೆ ಬದುಕಲ್ಲಿ ಅಂತ ಅಂದ್ಕೊಂಡ್ರೆ, ಅವರು ಡೇ 1 ಪ್ರಯತ್ನ ಪಟ್ಟಿದ್ದಾರೆ ನನ್ನನ್ನು ಕಿತ್ತಾಕ್ಸ್ಬೇಕು ಅಂತ. ಪರ್ಸ್ನಲ್ ಅಂದರೆ ಪರ್ಸ್ನಲ್ ಅಲ್ಲ, ನಿನ್ಗೆ ಅಷ್ಟೆಲ್ಲ ನಾವು ಮಾಡಿ ನೀನು ಹಿಂಗೆ ಮಾಡ್ದಲ್ಲ ಅಂತ ಅವ್ರಿಗೆ ಬೇಜಾರು.
ಅದು ಒಂದು ಟ್ಯಾಲೆಂಟ್ ಹೋಗುತ್ತೆ ಅಂದಾಗ ಯಾವುದೇ ಸಂಸ್ಥೆ ರಿಯಾಕ್ಟ್ ಮಾಡೋದ್ರಲ್ಲಿ ಇದಿಲ್ಲ. ವಿಧಾನಗಳು ಬೇರೆ ಇರ್ತಾವೆ. ಈ ಕಡೆ ಫೋನ್ ಮಾಡ್ತೀಯಾರಂತೆ ಇವರು, ಫೋನ್ ಮಾಡಿದಾಗ ಈ ಕಡೆಯಿಂದ ಏನು ರಿಪ್ಲೈ ಬರ್ತಾ ಇದೆ, ಆ ಥರದವ್ರು ಯಾರು ಜಾಯ್ನ್ ಆಗಿಲ್ಲ, ಆ ಥರದವ್ರು ಯಾರು ಜಾಯ್ನ್ ಆಗಿಲ್ಲ. ಯಾಕಂದ್ರೆ ಅಫಿಷಿಯಲಿ ಏನೂ ಆಗಿರ್ಲಿಲ್ವಾ? ಅಲ್ಲ, ಅವ್ರು ಕೇಳ್ತಾ ಇರೋದು ಎಂಟರ್ಟೈನ್ಮೆಂಟಲ್ಲಿ, ನಾನು ಸೇರಿದ್ದು ನ್ಯೂಸ್ಗೆ. ಆಯ್ತು, ಅಲ್ಲಿಗೆ ಅಷ್ಟೊತ್ತಿಗೆ ನಾನು ಇಲ್ಲಿ ನಾನು ಸೆಟ್ ಮಾಡ್ಕೊಂಡ್ಬಿಟ್ಟಿದೆ, ಅಂದ್ರೆ ಬಿಟ್ಕೊಡಕ್ ಚಾನ್ಸೇ ಇಲ್ಲ ಅಂತ. ಶಶಿಧರ್ ಭಟ್ ಸರ್ ಹತ್ರ ಬಂತು. ಶಶಿಧರ್ ಭಟ್ ಹೇಳಿದ್ರು, ಹುಡುಗ ಒಳ್ಳೆ ವರ್ಕರು, ಯಾವ ಕಾರಣಕ್ಕೂ ಬಿಡೋಕ್ಕೆ ಚಾನ್ಸ್ ಇಲ್ಲ ಅಂತಂದ್ರು. ಮುಗೀತು. ಅಲ್ಲಿಂದ ಸುವರ್ಣದ ಕೆರಿಯರ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಎಂಟರ್ಟೈನ್ಮೆಂಟಿಂದ ನ್ಯೂಸಿಗೆ ಬಂದ ಜನ ಬಿಗ್ ಬಾಸಿಗೆ ತಲುಪಿದ್ದು ಹೇಗೆ? ಅದೇ ಅಲ್ಲಿಂದ ಸುವರ್ಣ ಅಂದ್ರೆ ಕಾರಣ ನಾನು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಯಾವ ಕಸ್ತೂರಿ ಎಂಟರ್ಟೈನ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋದು. ನಾನು ಲಾಸ್ಟ್ ಮತ್ತೆ ಲ್ಯಾಂಡ್ ಆಗಿದ್ದು ETV ಎಂಟರ್ಟೈನ್ಮೆಂಟ್ಗೆ. ಕಲರ್ಸ್ ಇನ್ನೂ ಆಗಿರಲಿಲ್ಲ. ಹೌದು, ETV ಎಂಟರ್ಟೈನ್ಮೆಂಟಲ್ಲಿ ಲ್ಯಾಂಡ್ ಆಗಿದ್ದು ನಾನು. ಯಾವ ಚಾನಲ್ನಲ್ಲಿ ಬಿಗ್ ಬಾಸ್ ಬರ್ತಾ ಇತ್ತಲ್ಲ ಅದೇ ಚಾನಲಲ್ಲಿ. ಅದು ಯಾವ ಚಾನಲ್? ಬಿಗ್ ETV, ಈಗ ಕಲರ್ಸ್ ಕನ್ನಡ. ಎಕ್ಸಾಕ್ಟ್ಲಿ. ಅಲ್ಲಿಗೆ ಒಂದು ಲ್ಯಾಂಡ್ ಆಗಿದ್ದೆ. ಪರಮ್ ಸರ್ ಪಾಪ ಒಳ್ಳೆ ಸಂಬಳ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು, ಟ್ಯಾಲೆಂಟ್ ಹೌದು ಚೆನ್ನಾಗಿ ನೋಡ್ಕೊಂಡಿದ್ರು. ನನಗೆ ಸೂಪರ್ ಮಿನಿಟ್ ಶೋ ಇದೆಯಲ್ಲ, ಸೂಪರ್ ಮಿನಿಟ್ ಶೋಗೆ ನನಗೆ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಮಾಡಿ ನನಗೆ ಒಳ್ಳೆ ಪೊಸಿಷನ್ ಕೊಟ್ಟು ನೀಟಾಗಿ ನೋಡಿ ಸೂಪರ್ ಮಿನಿಟ್ ಮುಗೀತು ಸೀಸನ್ 1. ನಾನು ಹೇಳಿದೆ, ಸರ್ ಶೋ ಕೊಡಿ ಸರ್. ರೀ ನ್ಯೂಸ್ ತರ ಅಲ್ಲ ರೀ, ನೀವು ಆರಾಮಾಗಿರ್ರಿ, ಕೊಡ್ತೀನಿ. ಗಣಪತಿ ತರ ಆಯ್ತು, ನಮ್ಗೆ ಹೆಂಗ್ ಗೊತ್ತಲ್ಲ, ನಾವು ಬೆಳಗ್ಗೆ ಹೋದ್ರೆ ಬೆಳಗ್ಗೆ ಅದಾಯ್ತಾ ಇದೊಂದು ಸ್ಪೆಷಲ್ ಮಾಡೋದು, ಅದೊಂದು ಇಲ್ಲಿ ನಮಗೆ ಕುತ್ಕೊಂಡು ಯೂಟ್ಯೂಬ್ ನೋಡೋದು ಸಾಕಾಗ್ಬಿಡುತ್ತೆ ನನಗೆ. ಇದಕ್ಕೆ ಮುಂಚೆ ಈ ಗ್ಯಾಪಲ್ಲಿ ಇದಕ್ಕೆ ಮುಂಚೆ ನಾನು ಪಬ್ಲಿಕಲ್ಲಿ ಕೆಲಸ ಮಾಡಿದ್ದೆ, ಸಮಯದಲ್ಲಿ ಕೆಲಸ ಮಾಡಿದ್ದೆ, ಆ್ಯಂಡ್ ಬಿಗ್ FM ಅಲ್ಲಿ RJ ಆಗಿದ್ದೆ. ಕಿರಿಕೀರ್ತಿ ಹೆಸರು ಬಂದಿದ್ದು ಬಿಗ್ FM ಅಲ್ಲಿ. ಅಲ್ಲಿ ಕಿರಿಕ್ ಮಾಡ್ಕೊಂಡಿದ್ದು ಇಲ್ಲ, ಅಲ್ಲಿ ಕಿರಿಕ್ ಎಲ್ಲ ಕಡೆನೂ ಆಗ್ತದೆ. ಕಿರಿಕ್ ಎಲ್ಲ ಕಡೆ ಹಿಪ್ಪಿ ಫುರ್ರೆ ವಿತ್ ಕಿರಿಕೀರ್ತಿ ಒಂದು ಶೋ ಇತ್ತಲ್ಲಿ. ಅಲ್ಲಿ ಒಂದು ಕ್ಯಾರೆಕ್ಟರ್ನು ಕೂಡ ಕ್ರಿಯೇಟ್ ಮಾಡಿ. ಹೌದು, ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೆ. ಸ್ನಿಪೆಟ್ ತರ ಒಂದು 1 ಮಿನಿಟ್ದು. ಆ್ಯಂಡ್ ಕಿರಿಕೀರ್ತಿ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನೇನು ಮಾಡ್ಕೊಂಡೆ, ಒಂದು ಪೇಜ್ ಸ್ಟಾರ್ಟ್ ಮಾಡ್ಕೊಂಡೆ ಕಿರಿಕೀರ್ತಿ ಅಂತ. ಅದು ಸೋಷಿಯಲ್ ಮೀಡಿಯಾಗೆ ಅಂದರೆ ಸೋಷಿಯಲ್ ಮೀಡಿಯಾ. ನಾನು ಆ ಕಾಲದಲ್ಲೇ ನಂದು ಫೇಸ್ಬುಕ್ ಫ್ರೆಂಡ್ಸ್ 5,000 ದಾಟಿದ್ರಲ್ಲಿ ನಾನು ಟಾಪು. ನನಗೆ ಅವಾಗ ಅದು ಲಿಮಿಟ್ ಕೂಡ ಇತ್ತು, ಲಿಮಿಟ್ ಎಲ್ಲ ಇತ್ತು. ಈಗ ಫಾಲೋವರ್ಸ್ ಆರ್ಕೂಟಲ್ಲಿ 1000 ಫಾಲೋವರ್ಸ್ ನನ್ನ ಪ್ರಕಾರ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ನಾನೇ ಫಸ್ಟ್ ಮಾಡ್ಕೊಂಡಿದ್ದೆ ಹಂಗೆ. ಸೊ ಹಾಗೆ ಬಂದಿದ್ದು, ಹೋಗಿ ಲಾಸ್ಟಿಗೆ ಬಂದು ಕಲರ್ಸಲ್ಲಿ ಬಂದು ಲ್ಯಾಂಡ್ ಆದೆ. ಅಷ್ಟರೊಳಗೆ ಕಿರಿಕೀರ್ತಿ ಪೇಜ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದಿಷ್ಟು ಕಂಟೆಂಟ್ಗಳನ್ನು ಸುಮ್ಮನೆ ಅವಾಗ ಈ ಹುಚ್ಚ ವೆಂಕಟ್ ಇಂಟರ್ವ್ಯೂ ಮಾಡಿದ್ದೆ, ಏನೋ ಒಂದೊಂದು ಅದು ಇದು ಮಾಡ್ತಾಯಿದ್ದೆ. ಆಮೇಲೆ ಒಂದಿನ ಅನ್ನಿಸ್ತು, ನನಗೆ ಹೇಳಿದ್ರು ಈ ಬಿಗ್ ಬಾಸ್ಗೆ ವರ್ಕ್ ಮಾಡಬೇಕು ಅಂತ. ಸೀಸನ್ 3 ಬಿಗ್ ಬಾಸ್ಗೆ ವರ್ಕ್ ಮಾಡಬೇಕು ಅಂತ. ಬಿಗ್ ಬಾಸ್ಗೆ ವರ್ಕ್ ಮಾಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೋಗೋದು ಮತ್ತೆ ಕಷ್ಟ, ಇವನಿಗೆಲ್ಲ ಗೊತ್ತಿರುತ್ತೆ. ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿದ್ರೆ ಅದೊಂದು ಇರುತ್ತೆ. ಸೊ ಹಾಗಾಗಿ ನಾನು ಅಂದೆ ಇಲ್ಲ, ನಾನು ಅದನ್ನು ಹೇಳಿಲ್ಲ ಸರ್, ಇಲ್ಲ ಬಿಗ್ ಬಾಸ್ ವರ್ಕ್ ಮಾಡಲ್ಲ ಅಂತ ಹೇಳಿದೆ. ರಿಸೈನ್ ಮಾಡ್ಬಿಟ್ಟೆ ನಾನು. ಏನು ಮಾಡ್ತೀನಿ ನೆಕ್ಸ್ಟ್ ಅಂತ ಯೋಚನೆ ಮಾಡಲಿಲ್ಲ, ರಿಸೈನ್ ಮಾಡ್ಬಿಟ್ಟೆ. ಪರಮ್ ಸರ್ ಬೈದರು, ತಲೆ ಇಲ್ಲ ನಿಮಗೆ, ಹಾಗೆ ಹಿಂಗೆ ಅದು ಇದು ಏನು ರೀ ನಿಮಗೆ ಮಾಡೋಕ್ಕಾಗಲ್ವೇನ್ರಿ ಹಂಗೆ ಹಿಂಗೆ ಅಂತ. ಇಲ್ಲ ಸರ್, ನಂದು ಏನೋ ಬೇರೆ ಥಾಟ್ಸ್ ಇದೆ. ಹೆಂಗೆ ಸರ್ ಬರೋ ತನಕ ಹಂಗೆ ಹೇಳ್ಕೊಂಬರ್ತೀರಾ, ಹಿಂಗೆ ಹೇಳ್ಕೊಂಬರ್ತೀರಾ, ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಲಾಸ್ಟ್ಲಿ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ ಅಂತಂದ್ರು. ನಾನು ಏನಾದ್ರೂ ಆಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಬಂದು ಮೊಬೈಲ್ ಇಟ್ಕೊಳ್ಳೋದು, ವೀಡಿಯೋ ಮಾಡೋದು. ನನಗೆ ಇಷ್ಟ ಬಂದಿದ್ದು ವೀಡಿಯೋ ಮಾಡೋದು. ರಘು ಅಂತ ನನ್ನ ಫ್ರೆಂಡ್ ಒಬ್ರದ್ದು ಆಫೀಸ್ ಇತ್ತು, ಅದರಲ್ಲಿ TNITಯಲ್ಲಿ ನಾನು ಎಡಿಟ್ರಾಗಿ ಒಂದು ನ್ಯೂ ಇಂಡಿಯನ್ ಟೈಮ್ಸ್ ವೆಬ್ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೊಳ್ಳೆ ಕಂಟೆಂಟ್, ಅದು ವೆಬ್ಸೈಟ್ ಸೂಪರ್ ಹಿಟ್ ಆಯಿತು. ಸೇಮ್ ಟೈಮ್ ನಾನು ಅದೇ ಆಫೀಸಲ್ಲಿ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಕಂಟೆಂಟ್ ಸ್ಟಾರ್ಟ್ ಮಾಡಿದೆ. ಮೊದಲನೇ ವೀಡಿಯೋ ಒಂದು 500 ವ್ಯೂಸ್ ಹೋಯಿತು, ಎರಡನೇ ವೀಡಿಯೋ 1000 ಹೋಯಿತು, ಮೂರನೇ ವೀಡಿಯೋ 10,000 ಹೋಯಿತು. ಚೆನ್ನಾಗೋಯ್ತು. ಗ್ರೋತ್ ಅಂದರೆ 1 GB ಡಾಟಾಗೆ 250 ರೂಪಾಯಿ ಇದ್ದಿದ್ದ ಕಾಲದಲ್ಲಿ ಒಂದು 10,000 ವ್ಯೂಸ್ ಬಂದರೆ ಭಾಳ ದೊಡ್ಡ ಬಿಗ್ ಡೀಲ್. ಸೊ ಚೆನ್ನಾಗಾಯ್ತು. ಇಲ್ಲ ಅಂದರೆ ಏನೋ ಕರೆಂಟ್ದು ವೀಡಿಯೋ, ಹೆಲ್ಮೆಟ್ ವೀಡಿಯೋ ನೋಡಿದೆ ಸರ್, ಸೂಪರ್ ಆಗಿತ್ತು ಅಂತ. ಆಲ್ರೆಡಿ ಕ್ಯಾಮ್ರಾ ಮುಂದೆ ಇದ್ದವನಲ್ವಾ, ಮತ್ತೆ ಕ್ಯಾಮ್ರಾ ಇಲ್ದಿರೋಕ್ಕಾಗಲ್ಲ, ಅದಕ್ಕೆ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಆಗಿ ಏನು ಅಂದರೆ ಬರೀ ಸಾಮಾಜಿಕ ಕಳಕಳಿ ಇರೋ ಒಂದಿಷ್ಟು ಕಂಟೆಂಟ್ಗಳನ್ನು ಅದು ಇದು ಮಾಡ್ತಾಯಿದ್ದೆ. ಲಾಸ್ಟಿಗೆ ನನಗನ್ನಿಸ್ತು, ನೋಡಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕನ್ನಡ ಸಿನಿಮಾಗಳನ್ನು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಕಂಟೆಂಟ್ಗಳನ್ನು ಮಾಡೋದು ಕಷ್ಟ. ಯಾಕಂದರೆ ಅದಕ್ಕೆ TRP ಇಲ್ಲ ಅಂತಲೋ ಅಥವಾ ಆ ಬದ್ಧತೆ ಅವ್ರಿಗಿಲ್ಲ ಅಂತಲೋ ನಂಗೆ ಗೊತ್ತಿಲ್ಲ. ಬೇರೆ ಭಾಷೆಯ ಸಿನಿಮಾಗಳನ್ನು ವಿತೌಟ್ ಮನಿ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾರೆ. ಕನ್ನಡ ಸಿನಿಮಾದ್ದು ಪ್ರಮೋಟ್ ಮಾಡಬೇಕು ಅಂತಂದರೆ ಕಮರ್ಷಿಯಲ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಹಿಂಗೆಲ್ಲ ಇದ್ದಾಗ ನಾನು ಅಂದ್ಕೊಂಡೆ, ಕನ್ನಡ ಸಿನಿಮಾ, ಕನ್ನಡ ಕಂಟೆಂಟು, ಕನ್ನಡ ಕಲ್ಚರು, ಕನ್ನಡಕ್ಕೆ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡು ಸೋಷಿಯಲ್ ಮೀಡಿಯಾನ ಅದಕ್ಕೆ ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಈಗ ಮಾಲ್ಗಳಿಗೆ ಹೋಗ್ತೀವಿ, ಮಾಲಲ್ಲಿ ಬರೀ ಇಂಗ್ಲೀಷ್ನಲ್ಲಿ
MC ಮಾತಾಡ್ತಾ ಇದ್ರೆ ಅವ್ರು ಹೋಗಿ ಸ್ಟೇಜ್ ಮೇಲೆ ಹತ್ತಿ ಯಾಕೆ ಕನ್ನಡದವ್ರು ಎಷ್ಟು ಜನ ಇದ್ದೀರಾ ಇಲ್ಲಿ, ಕನ್ನಡದಲ್ಲಿ ಮಾತಾಡಬೇಕು ಅಂತ ಮಾತಾಡಿಸೋದು, ಹೋರಾಟಗಳನ್ನು ಮಾಡೋದು. ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ ಸಿಕ್ಕಿಲ್ಲ ಅಂತಂದರೆ ಸ್ಟ್ರೈಟ್ ಅವೇ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ಯಾಕೆ ಸ್ಕ್ರೀನ್ ಕೊಟ್ಟಿಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಸ್ಕ್ರೀನ್ಗಳನ್ನು ಕೊಡಿಸೋದು. ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ಲೋಲಿ. ಒಂದಿಷ್ಟು ಒಳ್ಳೆ ತಂಡ ಕಟ್ಕೊಂಡ್ವಿ. ಈ ಕಾವೇರಿ ಹೋರಾಟ ಆಯಿತು. ಕಾವೇರಿ ಹೋರಾಟದಲ್ಲಿ ಕರ್ನಾಟಕ ಬಂದಾಗಿತ್ತು. ಆವಾಗ ನನಗೆ ಬೆಳಗ್ಗೆ ಎದ್ದಾಗ ನಮ್ಮ ಕಾರ್ಯಕ್ರಮ ನಿಗದಿಯಾಗಿತ್ತು ಇದರಲ್ಲಿ ಪುರಭವನದಲ್ಲಿ. ಸೊ 11 ಗಂಟೆಗೆ ಅಲ್ಲೆಲ್ಲ ಹೋಗೋದು ಅಂತ. ಅಷ್ಟರೊಳಗೆ ನನಗೆ ಮೆಸೇಜ್ಗಳು ಬರ್ತಾಯಿತ್ತು ಕೆಲವು ಕಂಪನಿಗಳಿಂದ, ನಮ್ಮ ಕಂಪ್ನಿ ಇವತ್ತು ಓಪನ್ ಇದೆ, ಲಾಕ್ ಹಾಕ್ಕೊಂಡು ಒಳಗಡೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಮೆಸೇಜ್ ಬಂತು. ನಾನು ಕಂಡು ನಾವು ಇಲ್ಲಿ ಬಂದಿವಾಗ ಪ್ರೊಟೆಸ್ಟು ನಾರ್ಮಲ್ಲು. ನಾವು ಇದನ್ನು ಅವರು ಇಲ್ಲಿ ನೀರು ಕುಡಿತಾರೆ ಅಂತಂದರೆ ಅವರು ಒಳಗಡೆ ಕೂತ್ಕೊಂಡು ಆಫೀಸ್ ನಡೆಸೋದು ತಪ್ಪು ಅಂದ್ಬಿಟ್ಟು ಒಂದು 80ರಿಂದ 100 ಬೈಕ್ ಹಾಕ್ಕೊಂಡು ಯಾವ್ಯಾವ ಕಂಪ್ನಿಗಳಿಂದ ಮೆಸೇಜ್ ಬಂದಿತ್ತು, ಆಕ್ಸೆಂಚರು, ಅವತ್ತಿನ ದಿನ ICICI, ಓಲಾ, ನುಗ್ಗಿ ಒಬ್ಬೊಬ್ಬರನ್ನು ಯಾರಾದ್ರು ಹೊರಗಡೆ ಹಾಕಿ ಲೈವಲ್ಲಿ ಭಾಷಣ ಬಿಗಿದು ಅವಾಜ್ ಹಾಕಿ ಕ್ಲೋಸ್ ಮಾಡಿಸಿ ಕಳಿಸಿದ್ದೆ. ಆ ವಿಡಿಯೋ ಏನಾಗೋಯ್ತು, ನೋಡ್ತಾ ವೈರಲ್ ಮಿಲಿಯನ್ ಫಾಲೋವರ್ಸ್ ಇನ್ಕ್ರೀಸಿಂಗ್ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಫುಲ್ ವೈರಲ್ ಆಗೋಯ್ತು. ಅಂದರೆ ಕಿರಿಕೀರ್ತಿ ಏನು ಮೀಟ್ರು ಬಾಬು ಎಲ್ಲ ಸ್ಟಾರ್ಟ್ ಆಯಿತು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಲಿಟ್ರಲಿ ಒಂಥರ ಬ್ಲಾಸ್ಟ್ ಮಾಡಿದ್ವಿ ಆ ಟೈಮಲ್ಲಿ. ದಟ್ಸ್ ಅ ಬಿಗ್ ಡೀಲ್. ಹೌದು. ಒಂದು ಕಡೆ ಕನ್ನಡ ಪರ ಅದು ಇದು ಎಲ್ಲ ನಡೀತಾ ಇತ್ತು. ಸೊ ಬಿಗ್ ಬಾಸ್ ಯಾವ ಕಲರ್ಸ್ ಕನ್ನಡ ಬಿಟ್ಟು ಬಂದಿದ್ನೋ ಅದೇ ಕಲರ್ಸಿಂದ ಫೋನ್ ಬಂದು ಪರಮ್ ಸರ್ ಫೋನ್ ಮಾಡೋದು, ಎಲ್ಲಿದ್ರಿ ಕಿತ್ತೀನಿ ಸರ್ ಮನೇಲಿದೆ, ಬಿಗ್ ಬಾಸಿಗೆ ಬರ್ತೀರಾ? ಬರ್ತೀನಿ ಸರ್. ಯೋಚನೆ ಮಾಡಲಿಲ್ಲ. ಯಾಕೆಂತಂದರೆ ಆ ವರ್ಷ ಕಲರ್ಸ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಈ ವರ್ಷದ ಬಿಗ್ ಬಾಸ್ಗೆ ಯಾರ್ಯಾರು ಬರಬೇಕು ಅಂತ. 85 to 90% ಕಮೆಂಟ್ಸ್ ಕಿರಿಕಿರ್ತಿತ್ತು. ಕಿರಿಕೀರ್ತಿ ಕರೆಸಿ ಆ ಲೆವೆಲಲ್ಲಿ ಪಾಪ್ಯುಲಾರಿಟಿ ಸೋಷಿಯಲ್ ಮೀಡಿಯಾದಿಂದ ಒಬ್ಬನ ಪಿಕ್ ಮಾಡಿದ್ದು ಬಿಗ್ ಬಾಸ್ಗೆ ಫಸ್ಟ್ ಟೈಮ್. ಅದೇ ಫಸ್ಟ್ ಟೈಮ್. ಅಲ್ಲಿ ತನಕ ಸೋಷಿಯಲ್ ಮೀಡಿಯಾದಿಂದ ಯಾರೂ ಇಲ್ಲ. ಸೋಷಿಯಲ್ ಮೀಡಿಯಾದಿಂದ ಕಿರಿಕೀರ್ತಿ ಪಿಕ್ ಮಾಡಿ. ಬಟ್ ನಾನೊಂದು ಹೇಳಿದೆ, ನೋಡಿ ನಾನು ಕಿರಿಕೀರ್ತಿಯಾಗಿ ಮಾಡೋಕ್ಕೆ ಬರಲ್ಲ, ಆಸ್ ಅ ಕೀರ್ತಿ ಕುಮಾರ್ ವೆಲ್ಕಮ್, ಬಿಕಾಸ್ ಇದು ನನ್ನ ವ್ಯಕ್ತಿತ್ವ ಪ್ರದರ್ಶನ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಿದ್ದೀನಿ ಅದನ್ನು ತೋರ್ಸೋಕ್ಕಲ್ಲ. ಅದಾದಮೇಲೆ ಆಯಿತು, ರನ್ನರಪ್ ಆದೆ. ಗೊತ್ತಿರಲಿಲ್ಲ, ಒಂದು 4 ವಾರ ಅಂತ ಅಂದ್ಕೊಂಡು ಹೋಗಿದ್ದೆ. ರನ್ನರಪ್ ತನಕ ತೊಗೊಂಡೋಯ್ತು ಲೈಫು. ಹೊರಗಡೆ ಬಂದಮೇಲೂ ಕನ್ನಡದ ವಿಚಾರವಾಗಿ ಒಂದಿಷ್ಟು ಮಾತಾಡೋಕ್ಕೆ ಶುರು ಮಾಡಿದೆ. ಕನ್ನಡಿಗರೇ ಕಾಲೆಳೆದ್ರು. ಕನ್ನಡ ಅಂತ ಬಳಸ್ಕೊಂಡು ಬಿಗ್ ಬಾಸ್ಗೆ ಹೋದ, ಕಾಸು ಮಾಡ್ಕೊಂಡ. ಕನ್ನಡದ ಹೆಸರಲ್ಲಿ ದುಡ್ಡು ಮಾಡೋ ಬದಲು ನೀನು ಹೆಂಡ್ತೀನಿ ನಮ್ಮನ್ನು ತಲೆ ಹಿಡ್ಬಿಟ್ಟು ದುಡ್ಡು ಮಾಡು. ಅದೆಲ್ಲ ಬಂದಾಗ ನನಗನ್ನಿಸ್ತೆ ಕನ್ನಡದವರಿಗೆ ಏನಿಲ್ಲಿ ಮಲಯಾಳಿಗಳು, ತಮಿಳರು, ತೆಲುಗು ಅವರು ವಿರೋಧಿಸ್ತಾ ಇಲ್ಲ, ಕನ್ನಡಿಗರೇ ವಿರೋಧಿಸ್ತಾ ಇರೋದು. ಹಾಗಾಗಿ ಇನ್ಮೇಲೆ ಮುಖವಾಣಿಯಲ್ಲಿ ಕನ್ನಡದ ಕೆಲಸಗಳು ಬೇಡ, ಸ್ಕೂಲು ಕಾಲೇಜಿಗೆ ಕರೆದ್ರೆ ಅಲ್ಲಿ ಹೋಗಿ ಭಾಷಣಗಳನ್ನು ಮಾಡಿ, ಎಲ್ಲೋ ಒಂದಿಷ್ಟು ಶಾಲೆಗಳಿಗೆ ಒಂದಿಷ್ಟು ಪುಸ್ತಕಗಳನ್ನು ಕೊಟ್ಟು, ಲೈಬ್ರರಿಗೆ ಒಂದಿಷ್ಟು ಪುಸ್ತಕಗಳು, ನನ್ನ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಬಿಟ್ಟರೆ ನಾನು ಮೇನ್ ಸ್ಟ್ರೀಮಲ್ಲಿ ವಾಯ್ಸ್ ಆಗೋದು ಬೇಡ, ಬಯಸ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಯಾಕೆ? ಸಿ ಅವ್ರು ಯಾರೋ ಮಾತಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ಹಾಗಿದ್ರೆ ನಿಮ್ಮ ಅದು ಉದ್ದೇಶನೇ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅಂತ. ನಿಮ್ಮ ಮನೆಗೆ ನೀವು ಟಿ ವಿ ತಂದು ಹಾಕಿದರೆ, ನಿಮ್ಮ ಮನೆಗೆ ನೀವು ಟಿ ವಿ ತಂದು ಹಾಕಿದಾಗ, ಒಂದು 60 ಇಂಚ್ ಟಿ ವಿ ತಂದು ಹಾಕಿದಾಗ ಪಕ್ಕದ ಮನೆಯವನು ಅದಕ್ಕೆ ಹೊಟ್ಟೆ ಹುರ್ಕೊಂಡು ಏನಪ್ಪ ಇಷ್ಟು ದೊಡ್ಡ ಟಿ ವಿ ಬೇಕಿತ್ತ ಅಂದರೆ ಪರವಾಗಿಲ್ಲ. ನಿಮ್ಮ ಮನೆಯವರೇ ಬೆಳಗ್ಗೆ ಎದ್ದರೆ ಸಾಯಂಕಾಲ ತನಕ ಒಂದು ಶೋಕಿ ಬೇಕಿತ್ತು ಅವನಿಗಿದು, ಕರೆಂಟ್ ಬಿಲ್ ಎಷ್ಟು ಬರ್ತದೆ ಇದಕ್ಕೆ, ಸುಮ್ಮನೆ ಆ ಕಡೆ ಹೋಗ್ತಾ ಈ ಕಡೆ ಬರ್ತಾ ಪೇರೆಂಟ್ಸು ಯಾರೋ ನಾವು ಹೇಳಿದ ಹಾಕೋಕ್ಕಾಗ್ದಿದ್ಮೇಲೆ ಇಂಥ ಚಾನಲ್ ಯಾಕೆ, ಇಂಥ ಟಿ ವಿ ತಂದು ಯಾಕೆ ಇಲ್ಲಿ ಇಡಬೇಕು, ಟಿ ವಿ ನೋಡ್ಕೊಂಡು ಕೂತ್ಬಿಟ್ರೆ ಕಾಸು ಬಂದ್ಬಿಡುತ್ತೆ ಇವನಿಗೆ ಅಂತ ಇದ್ದರೆ ಏನು ಅನಿಸುತ್ತೆ? ಟಿ ವಿ ನೋಡ್ದಾಕ ಚಿಂತಲ್ಲ ನಮಗೆ. ಹಾಗೆ ಐ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ದ್ಯಾಟ್. ಬಟ್ ನಮ್ಮಮ್ಮ ಕಣ್ಣೀರು ಹಾಕಿದ್ರು ಒಂದಿನ. ನಮ್ಮಮ್ಮ ಭಾಳ ಹತ್ಕೊಂಡ್ರು, ಮಗನೇ ಏನಿದೆಲ್ಲ ಅಂತ. ಅವತ್ತು ನನ್ನ ಜೊತೆಗಿದ್ದ ನನ್ನ ವೈಫ್ ಸಹಿತ ಹೇಳಿದ್ರು, ಕೀರ್ತಿ ಇಟ್ಸ್ ಗೋಯಿಂಗ್ ಎಕ್ಸ್ಟ್ರೀಮ್. ₹1 ಆ ಲೆವೆಲ್ಗೆ. ಹೌದೌದು, ಇದರಿಂದ ನೀನು ₹1 ನಿನಗೆ ಉಪಯೋಗ ಆಗ್ತಿಲ್ಲ. ನಾನು ಅದರಲ್ಲಿ ಕನ್ನಡದ ಹೆಸರಿನಲ್ಲಿ 50 ಪೈಸೆ ಯಾರ ಹತ್ರ ತೊಗೊಂಡಿದ್ರೆ ಅದನ್ನು ನಿರೂಪಿಸಿದ್ರೆ ಅವ್ರ ಮನೇಲಿ ಜೀತಕ್ಕಿರ್ತೀನಿ ನಾನು ಜೀವನ ಪೂರ್ತಿ. 50 ಪೈಸೆ ಕಟಿಬದ್ಧವಾಗಿ ಕನ್ನಡದ ಕೆಲಸವನ್ನು ನಾನು ಅವತ್ತಿನ ದಿನ ಮಾಡಿದ್ದೀನಿ. ನಾನು ಹೋರಾಟಗಾರ ಅಲ್ಲ, ಬಟ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಹೇಗೆ ಬಳಸ್ಕೋಬೇಕು ಒಂದು ಭಾಷೆಯ ಉಳಿವಿನ ನಿಟ್ಟಿನಲ್ಲಿ ಅದನ್ನು ನಾನು ಮಾಡಿದ್ದೀನಿ. ಅದನ್ನು ನೋಡಿ ಇವತ್ತಿಗೂ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಆ ಹೆಮ್ಮೆ ನನಗಿದೆ. ಮಾಡುವವರು ಹೇಳ್ತಾರೆ, ಅಣ್ಣ ನಿಮ್ಮ ನೋಟ್ಸ್ ಸ್ಟಾರ್ಟ್ ಮಾಡಿದ್ದು
ನಿಮ್ಮನ್ನು ನೋಡಿ ಮಾಡಿದ್ದು ಒಂದು ಸಾರ್ಥಕತೆ. ಸಾಕು ನನಗೆ, ಅಷ್ಟಿದೆ ಸಾಕು. ಅಲ್ಲಿಂದ ಅದನ್ನು ಯೂಟ್ಯೂಬ್ ಮಾಡದೇ ಬಿಟ್ಟೆ, ಕಂಟೆಂಟೇ ಬಿಟ್ಬಿಟ್ಟೆ. ಟೆಲಿವಿಷನ್ ಕಡೆ ಸ್ವಲ್ಪ ಬ್ಯುಸಿ ಆದೆ. ವೈಯಕ್ತಿಕ ಒಂದಿಷ್ಟು ನನ್ನದೇ ಓನಾಗೇನೋ ಮಾಡಿಕೊಂಡು ಶುರು ಮಾಡಿದೆ. ನಡೀತು ಲೈಫಲ್ಲಿಂದ ಮುರು. ಹಾಗೆ ಬಿಗ್ ಬಾಸ್ ಏನು ಕೊಡ್ತು ನಿಮಗೆ? ಬಿಗ್ ಬಾಸ್ ಕರ್ನಾಟಕದಲ್ಲಿ ಬೇರೆ ಯಾವ ಶೋ ಸಹಿತ ನಿಮಗೆ ಬಿಗ್ ಬಾಸ್ ಕೊಡುವಷ್ಟು ರೆಕಗ್ನೈಸೇಷನ್ ಕೊಡಲಿಕ್ಕಿಲ್ಲ, ಯಾವ ಶೋ ಸಹಿತ. ನೀವು ಒಂದು ಸಿನಿಮಾ 50 days ಹಿಟ್ಟಾದರೂ ಸಹಿತ ನಿಮ್ಗೆ ಅಷ್ಟು ರೆಕಗ್ನೈಸೇಷನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಯಾಕಂದರೆ ನಾನು ಇದನ್ನು ಕಂಪೇರ್ ಮಾಡ್ಕೊಂಡು ನೋಡಿದ್ದೀನಿ. ಹಿಟ್ ಸಿನಿಮಾಗಳನ್ನು ಕೊಟ್ಟವರ ಜೊತೆಯಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಸೆಲ್ಫಿ ನನ್ನ ಹತ್ರ ತೊಗೊಂಡು ಅವ್ರ ಹತ್ರ ತಗೊಳ್ಳದೇ ಇರೋದನ್ನು ನಾನು ನೋಡಿದ್ದೀನಿ. ಆ ಲೆವೆಲ್ಗಿದೆ ರೆಕಗ್ನೈಸೇಷನ್ ಒಂದು ಕೊಡುತ್ತೆ. ಆಮೇಲೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಆ ರೆಕಗ್ನೈಸೇಷನ್ ಸಸ್ಟೈನ್ ಮಾಡೋದಿಲ್ಲ. ಬಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಜಾಬ್ ಅದು, ವೆರಿ ಡಿಫಿಕಲ್ಟ್ ಅದು. ನೀವು ಅಬ್ಸರ್ವ್ ಮಾಡಿ ನಾನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಂದು ವರ್ಷದಲ್ಲಿ ಏನಾದರೂ ಯಾವುದಾದ್ರೂ ಒಂದು ಇದ್ದೇ ಇರ್ತದೆ. ಅದು ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಮಾಡ್ಕೊಂಡಿರ್ತೀನಿ, ಇಲ್ಲ ಪ್ರೊಫೆಷ್ನಲಿ ಮಾಡ್ಕೊಂಡಿರ್ತೀನಿ, ಇಲ್ಲ ಪರ್ಸ್ನಲ್ ಮಾಡ್ಕೊಂಡಿರ್ತೀನಿ. ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲಲ್ಲ, ಏನಾದರೂ ಅದರಲ್ಲಿ ಕಿರಿಕೀರ್ತಿ. ನೀವು ಗೂಗಲ್ ಟ್ರೆಂಡ್ಸ್ಗೆ ಹೋಗಿ ಕಿರಿಕೀರ್ತಿ ಹೊಡಿರಿ, ಅದೆಲ್ಲೋ 100, 79, 62 ಮತ್ತು 100 ಹಿಂಗೆ ಹೋಗ್ತಾನೆ ಇರುತ್ತೆ ಅದು. ಎಲ್ಲ ಇರ್ತೀನಿ ಆ್ಯಕ್ಟಿವ್ ಆಗಿ, ಏನೋ ಒಂದು ಮಾಡ್ತಾ ಇರ್ತೀನಿ, ಯಾವುದೋ ಒಂದಲ್ಲಿ ಸುದ್ದಿ ಇರ್ತೀನಿ. ಅಂದರೆ ಕಳೆದು ಹೋಗಲ್ಲ, ಇಲ್ಲ ಮಾಧ್ಯಮದಲ್ಲಿ ಕಾಣ. ಅಂದರೆ ವಾಟ್ ಮೇಕ್ಸ್ ಯು ಟೇಕ್, ಅಂದರೆ ಇದಕ್ಕೇನು, ಅಂದರೆ ಇದರ ರೀಸನ್ ಏನು ಹೀಗಿರೋದಕ್ಕೆ ಕಾರಣ? ಅದು ಇರೋದೇ ಹಂಗೆ ಅದು ಇವತ್ತು ಅಲ್ಲ, ಅದು ದುಡ್ದಾಗಿಂದ ಅದು ಹಂಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ಏನು ಮಾಡೋಕ್ಕಾಗಲ್ಲ. ಅದು ಯು ಕ್ಯಾಂಟ್ ಹೆಲ್ಪ್. ನನಗೆ ಎಷ್ಟೋ ಸಲ ನಂಗೆ ಅನಿಸುತ್ತೆ, ನಾನು ಏನೋ ಅಂದ್ಕೊಂಡಿರ್ತೀನಿ ಆಯಿತಾ, ಇದು ಹಿಂಗಂತ ಅಂದ್ಕೊಂಡು ಎಲ್ಲ ರೆಡಿಯಾಗಿರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿತ್ತಲ್ಲೂ ರಾತ್ರಿ ಮಾತಾಡ್ತೀಯ, ಬೆಳಿಗ್ಗೆ ಏನಾಗುತ್ತೆ ನಿಮಗೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಏನೋ ಯೋಚನೆ ಮಾಡ್ತೀನಿ, ಏನೋ ಮಾಡಬೇಕು, ಅದು ಯಾವುದೋ ಕಾರಣಕ್ಕೆ ಏನೋ ಬಂದ್ಬಿಟ್ಟು ಏನೋ ಮಿಸ್ ಮಾಡೋದು, ಅದೆಲ್ಲೋ ಕ್ಯಾನ್ಸಲ್ ಆಗ್ಬಿಡುತ್ತೆ, ತಪ್ಪೋಗ್ಬಿಡುತ್ತೆ, ಕೈಗೆ ಸಿಗಲ್ಲ, ಅದು ಮಾಡೋಕ್ಕಾಗದೇ ಇರೋಂಗೆ ಆಗ್ಬಿಡುತ್ತೆ, ಏನೋ ಒಂದು ಮಿಸ್ ಹೊಡೋದ್ಬಿಡುತ್ತೆ, ಯಾವುದೋ ಡಿಸ್ಟರ್ಬೆನ್ಸ್ ಬಂದ್ಬಿಡುತ್ತೆ. ಸೊ ಇದು ಸುಮಾರು ಸಲ ಆಗಿದೆ ನನಗೆ. ಅದಕ್ಕೆ ಇವಾಗ ಅದಕ್ಕೆ ಹೆಂಗೆ ಅಂದರೆ ಲೈಫಲ್ಲಿ ಇತ್ತೀಚೆಗೆ ಕಲಿತ ಪಾಠ ಅಪ್ಪು ಸರ್ ಹೋದ್ಮೇಲೆ, ಗೋ ವಿತ್ ಫ್ಲೋ. ಅದು ನಮ್ಮ ಮಂತ್ರ, ಗೋ ವಿತ್ ಫ್ಲೋ, ವಾಟ್ ಎವರ್ ಕಮ್ಸ್. ನಾನು ಯಾಕಂದರೆ ನಾನು ಅಪ್ಪು ಸರ್ ತುಂಬ ಹತ್ರದಿಂದ ನೋಡಿದ್ದೀನಿ. ಮನುಷ್ಯ ಹೆಂಗಿದ್ರು, ಏನು ಮಾಡ್ತಿದ್ರು ಅಂಥ ವ್ಯಕ್ತಿ. ಹಿಂಗೆ ಬೆಳಿಗ್ಗೆ ಬಜರಂಗಿ 2 ಸಿನಿಮಾ ಥಿಯೇಟ್ರಲ್ಲಿ ಕೂತಿದ್ದೀವಿ, ಫೋನ್ ಬಂತು. ನನಗೆ ಇನ್ನೂ ನೆನಪಿದೆ, ಅಪ್ಪ ಅವತ್ತೇ ಅನ್ಕೊಂಬಿಟ್ಟೆ, ಗುರು ನೀನು ಏನು ನಾಳೆಗೆ ನಾಡಿದ್ದಿಗೆ ಮುಂದಕ್ಕೆ ಅಂತ ಏನು ದಬಾಕೊಂಡು ಮಾಡಿದ್ರು ಏನಿಲ್ಲ, ಇವತ್ತು ಅಷ್ಟೇ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಯೂಶ್ವಲಿ ಆ ಲೈನ್. ನಾನು ಎಲ್ಲೇ ಅವಕಾಶ ಸಿಕ್ಕರು, ಗೋ ವಿತ್ ದ ಫ್ಲೋ, ಟ್ರೈ ಟು ಫ್ಲೋ ವಿತ್ ದ ಗ್ಲೋ ಅಂತ. ನಮ್ಗೆ ಸ್ವಲ್ಪ ಗ್ಲೋ ಕಮ್ಮಿ ಇದೆ, ನೀವು ಹೇಳ್ಬೋದು. ನಿಮ್ಮ ಗ್ಲೋ ಏನು ಕಮ್ಮಿ ಇಲ್ಲ. ಹಂಗೆಲ್ಲ ಆಗಿ ಇಲ್ಲಿಗೆ ಬಂದು ನಿಂತಿದೆ. ಸೊ ಈಗ ಕಿರಿಕೀರ್ತಿ, ಸ್ಪೀಡ್ ಪ್ಲಸ್ ಕರ್ನಾಟಕ ಜೊತೆಯಲ್ಲಿ ಜೀವನ ನಡೀತಾ ಇದೆ. ಜೊತೆಯಲ್ಲಿ ಜೀವನ ನಡೀತಾ ಇದೆ ಅಂತಂದಾಗ ಧರ್ಮಸ್ಥಳದ ವಿಷಯ ಮತ್ತೆ ಬರುತ್ತೆ. ಅದರಲ್ಲಿ ನಿಮ್ಮ ಜೀವನದ ಹಲವಾರು ಮಜಲುಗಳನ್ನು ಬೀದಿಗೆ ತರೋದಕ್ಕೆ ಪ್ರಯತ್ನ ಆಯಿತು, ಯಾರನ್ನೂ ಬಿಡಲಿಲ್ಲ ಅನ್ಸುತ್ತೆ. ಅದು ಹೆಂಗಾಗುತ್ತೆ ಅಂತಂದರೆ, ಈಗ ಒಂದು ವಾದ ವಿವಾದ ಕೂತಾಗ ಇಬ್ಬರ ಹತ್ರನೂ ವಿಷಯಾಧಾರಿತ ಚರ್ಚೆಗೆ ವಿಷಯಗಳಿದ್ದರೆ ಮಾತಾಡ್ಬೋದು. ನೀವು ಭಗವದ್ಗೀತೆ ಓದಿರಿ, ನಾನು ಭಗವದ್ಗೀತೆ ಓದಿದ್ದೀನಿ, ನಾನು 37ನೇ ಪುಟದ ಈ ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾರೆ ಅಂದ ತಕ್ಷಣ ಅದರಲ್ಲೇ 43ನೇ ಪುಟದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ನೀವು ಹೇಳ್ಬೋದು. ಕೌಂಟ್ರ್ ನಾನು 37ನೇ ಪುಟದಲ್ಲಿ ಈ ಶ್ಲೋಕ ಇದೆ ಅಂತಂದರೆ, ನೀನು 3 ವರ್ಷದ ಕೆಳಗೆ ಏನು ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ವಾ? ಅಲ್ಲ ಗುರು, 37ನೇ ಪುಟದ ಶ್ಲೋಕ, ಮುಚ್ಚ ನಿನ್ನ ಅವಳಿಗೆ ಲೈನ್ ಹೊಡಿತಾ ಇದ್ದೆ ತಾನೇ ನೀನು? ಅಲ್ಲ ಗುರು, ಶ್ಲೋಕ ನನ್ನ ಹತ್ರನೇ ಆಡ್ತೀಯ, ಅವನಿಗೆ ಕೊಟ್ಟ ಕಾಸು ವಾಪಸ್ಸು? ಗುರು, ಶ್ಲೋಕ ಅಲ್ಲೇ ಆ ಕಡೆ ಹೋಯ್ತು, ವಿಷಯ ಇಲ್ಲ. ಏನು ಮಾಡಬೇಕು? ಪರ್ಸನಲ್ ಟಾರ್ಗೆಟ್ ಮಾಡು, ಫ್ಯಾಮಿಲಿ ಟಚ್ ಮಾಡು, ನಿಂದಿಸು, ಬೈ ಅವನ್ನ. ಯಾರನ್ನೂ ಬಿಟ್ಟಿಲ್ಲ. ದಟ್ ಇಸ್ ದೇರ್ ಮೋಡ್ ಆಫ್ ಅಪರೆಂಡಿ. ಯಾವಾಗಲೂ ಶತ್ರುವಿನ ಮೋಡ್ ಆಫ್ ಅಪರೆಂಡಿ ಅವನನ್ನು ವೈಯಕ್ತಿಕವಾಗಿ ಕುಗ್ಸೋದು. ಯಾರೋ ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಕಿರಿಕ್ಕಾಗೆ ರೇಪ್ ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂದಾಗ ನಮ್ಮ ರಾತ್ರಿ 1 ಗಂಟೆಗೆ ಬಂದು ಎಬ್ಬರು ಸತ್ತಿದ್ದಾರೆ. ನನ್ನ ಹತ್ರ 1 ಗಂಟೆಗೆ ಎಬ್ಬರು ಸತ್ತಿದ್ದಾರೆ, ನೋಡಿದ್ದೀನಿ ನಾನು. ಯಾವತ್ತೋ ನಮ್ಮ ಜೀವನದಲ್ಲಿ ಕರಗಿ ಹೋದ ಕಪ್ಪು ಮೋಡದ ಕಾರ್ ಮೋಡದ ಹಾಗೆ ಕಳೆದು ಹೋಗಿದ್ದೆ ಯಾವುದೋ ಘಟನೆಗಳನ್ನ ಮತ್ತೆ ವಾಪಸ್ ಬೀದಿಗೆ ತಂದು ನಮ್ಮನ್ನು ಕುಗ್ಸಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ನಮ್ಮಮ್ಮ ನಿಂತರು ಸ್ಟ್ರಾಂಗಾಗಿ ನನ್ನ ಜೊತೆಲಿ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಅವತ್ತೇ ಫೇಸ್ ಮಾಡಿದ್ದೀನಿ, ಇವತ್ತೇನು ಬಾರ
ನಿಂತರು. ಇಡೀ ಫ್ಯಾಮಿಲಿ ನನ್ನ ಜೊತೆ ನಿಂತ್ಕೋತು. ಯಾರನ್ನೋ ಮದುವೆಯಾಗಿ ನೆಮ್ಮದಿಯ ಜೀವನ ಮಾಡ್ತಾ ಇರೋ ನನ್ನ ತಂಗಿಗೆ ವೇಶ್ಯ ಪಟ್ಟ ಕಟ್ಟಿದ್ರು. ಅಂದೆ ಬರ್ರೋ ವಿಷಯಾಧಾರಿತ ಚರ್ಚೆ ಮಾಡೋಣ. ಏನು ಮಾತಾಡ್ಬೇಕು, ಬನ್ನಿ ಮಾತಾಡೋಣ. ಇಲ್ಲ ನಿಮ್ಮ ಹತ್ರ ವಿಷಯ. ಯಾವುದೋ ಹೆಣ್ಣು ಮಗುವಿಗೆ ನ್ಯಾಯ ಅಂತ ಕೇಳುವ ಇನ್ಯಾವುದೋ ಹೆಣ್ಣು ಮಗಳು, ಅವಳ ವಿಡಿಯೋದಲ್ಲಿ ನನಗೆ ಅವನೊಬ್ಬ ಮಗ, ಅವನೊಬ್ಬ ನಾಯಿ, ಅವರಮ್ಮ ಅಂತವಳು, ಅವ್ರ ಅಪ್ಪ ಇಂಥವಳು. ಯಾರು ನೀವು? ನಾವು ಸೌಜನ್ಯ ಪರ ಹೋರಾಟಗಾರ್ತಿ. ಸೀರಿಯಸ್ಲಿ? ಇದಕ್ಕೆ ಕಣ ನಿನ್ನ ಹೆಂಡತಿ ಬಿಟ್ಟೋಗಿದ್ದು, ಇದಕ್ಕೆ ಕಣ ನಿನ್ನ ಮಗ ಬಿಟ್ಟೋಗಿದ್ದು. ನನ್ನ ಮಗ ನನ್ನ ಜೊತೆಲಿದೆ. ಮತ್ತೆ ನೋಡಿ, ನನ್ನ ಜೀವನದ ಬಿಟ್ಟೋಗಿದ್ದಾಗಿದ್ರೆ ಟಾಪಿಕ್ ಬಿಟ್ಟು ಹೋಗಿದ್ದು. ಯಾವ ಟಾಪಿಕ್? ಅಲ್ಲ, ಅವರು ವಿಷಯ ಬಿಟ್ಟು ಹೋಗಿದ್ದು ಅಂತ. ಅವ್ರು ಯಾಕೆ ಬಿಟ್ಟೋದ್ರು ಅಂತ ಅಲ್ಲ, ಬಿಟ್ಟು ಹೋಗಿದ್ರು ಅಂತ ಹೋಗಿದ್ದು ಅವರು ಟಾಪಿಕ್ ಬಿಟ್ಟೇ ಹೋಗಿದ್ದವರು. ನಾನು ಅದಕ್ಕೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವ್ರಿಗೆ ಕೆಲವೊಂದು ಅರ್ಥ ಆಗಲ್ಲ. ಇವತ್ತು ನನ್ನ ಎಕ್ಸ್ ವೈಫ್ ಟ್ಯಾಟು ನನ್ನ ಹತ್ರ ಇದೆ, ನಾನು ತೆಗ್ದಿಲ್ಲ. ನಂಗೆ ಸುಮಾರು ಜನ ಕೇಳ್ತಾರೆ ಯಾಕೆ ತೆಗ್ದಿಲ್ಲ ಅಂತ. ಅವತ್ತು ವೈಫ್ ಆಗಿತ್ತು ಕಣೋ, ಇವತ್ತು ನನ್ನ ಮಗನ ತಾಯಿಯಾಗಿದೆ ಅಷ್ಟೇ ಅಲ್ಲಿ ಅಂತ ಅಲ್ವಾ? ಅದು ಬದಲಿಸ್ತಕ್ಕ ಇದು ಒಳ್ಳೆ ಕಥೆ ಆಯ್ತು. ಅದರಲ್ಲೇನಿದೆ ಗುರು? ನನ್ನ ಮಗನ ತಾಯಿಯ ಅಲ್ಲಿ ಸಂಬಂಧಗಳನ್ನೇನು ಕಡ್ದಾಕೊಳ್ಳೋಕ್ಕಾಗಲ್ವಲ್ಲ, ಅದು ಅದೇ ತಾನೆ. ಸೊ ಹಾಗಾಗಿ ಯಾರಿಗಾದರೂ ಹೇಳೋದು ಅಷ್ಟೇ ಲೈಫಲ್ಲಿ, ಇಫ್ ಇಟ್ ಇಸ್ ನಾಟ್ ರೈಟ್, ಚೂಸ್ ದ ರೈಟ್ ಅಷ್ಟೇ. ಎಲ್ಲೋ ಖುಷಿಯಾಗಿದ್ದರೆ ಆಯಿತು, ನೆಮ್ಮದಿಯಾಗಿದ್ದರೆ ಆಯಿತು. ನೋ ಬ್ಲೇಮ್ ಗೇಮ್ಸ್, ನೋ ಬ್ಲೇಮ್ ಗೇಮ್ಸ್. ನಮ್ಗೆ ಆ ವಿಚಾರದಲ್ಲಿ ನಾನು ಬಹಳ ಕೆಟ್ಟ ಫೇಸ್ನಿಂದ ಎದ್ದು ಬಂದವನು ಕಳೆದ 1.5-2 ವರ್ಷದಲ್ಲಿ. ಬಟ್ ಓಕೆ, ಟುಡೇ ಮಗನ ಜೊತೆ ಕಾಲ ಕಳ್ಕೊಂಡು, ಫ್ಯಾಮಿಲಿ ಜೊತೆ ಕಾಲ ಕಳ್ಕೊಂಡು, ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಂಡು ನನ್ನ ಹೋರಾಟಗಳನ್ನು ಮುಂದುವರಿಸ್ತಾ ಖುಷಿಯಾಗಿರೋ ಪ್ರಯತ್ನವನ್ನು ಸತತವಾಗಿ ಮುಂದುವರಿಸ್ತಾ. ಮತ್ತು ಒಂದು ಕಡೆ ನಿಲ್ಲಲ್ಲ, ಸುಮ್ಮನಿರಲ್ಲ ಅನ್ನೋರು ನಾಳೆದೇನು ಪ್ಲ್ಯಾನ್? ಅಲ್ಲ, ನಾನು ಗೋ ವಿತ್ ದ ಫ್ಲೋ ಅಂತ ನನಗೆ ನಾಳೆ ಏನಿದೆ? ನಂಗೆ ಈ ಹೊರಗಡೆ ಹೋದ್ರೆ ಏನಂತಾನೆ ಗೊತ್ತಿಲ್ಲ. ಹೊರಗಡೆ ಹೋದ್ರೆ ಏನು ಅಂತ ಗೊತ್ತಿಲ್ಲ. ಯಾವುದಾದ್ರೂ ಕಾರ್ಯಕ್ರಮಗಳ ಪಟ್ಟಿ ಇದ್ದರೆ ನಾನು ಕ್ಯಾಲೆಂಡರ್ ಓಪನ್ ಮಾಡಿದಾಗ 20ನೇ ತಾರೀಕು ಇಂಥ ಊರಲ್ಲಿ ಇಂಥ ಪ್ರೋಗ್ರಾಮ್ ಇದೆ. ಅದೇ ಪುಣ್ಯ, ನಾವು ಪ್ರೋಗ್ರಾಮ್ಗೆ ಹೇಳಿದ್ದಕ್ಕಿಂತ 10 ನಿಮಿಷ ಮೊದಲೇ ಬಂದ್ರಲ್ಲ. ಇಲ್ಲ, ಯಾಕಂದ್ರೆ ಆಲ್ರೆಡಿ ಒಂದ್ಸಲಿ ಕೈ ಕೊಟ್ಬಿಟ್ಟಿದ್ನಲ್ಲ ಅನಿವಾರ್ಯವಾಗಿ. ಸೊ ಹಾಗಾಗಿ ಇಟ್ಸ್ ಓಕೆ. ಐ ಮೀನ್ ಐ ನೋ ಕೀರ್ತಿ, ಸೊ ಹಾಗಾಗಿ ಹೇಳಿದ್ಮೇಲೆ ಅದನ್ನು ಮಾಡದೇ ಇರುವಂಥವ್ರಲ್ಲ. ಸೊ ಹಾಗಾಗಿ ಅದೇ 17-18 ವರ್ಷದಿಂದ ಗೊತ್ತಿದೆ ಅಂತಂದರೆ ಅದಕ್ಕೆ ನಾನು ಹೇಳಿದ್ದು ಆರಂಭದಲ್ಲೇ, ಇದು ಎಲ್ಲರಿಗೂ ಕೀರ್ತಿ ಕುಮಾರ್, ಕೀರ್ತಿ ಶಂಕರ್ ಘಟ್ಟ ಆಗಿರ್ಬೋದು. ಬಟ್ ಪ್ರದೀಪ್ಗೆ ಜಸ್ಟ್ ಕೀರ್ತಿ ಬಾಮರ ಆ ಸಲುಗೆ ಅದು ಖಂಡಿತ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಾವು ಅದನ್ನು ತಗೊಂಡು ಬಂದಿದ್ದಕ್ಕೆ ಮತ್ತು ಇಲ್ಲಿ ಬಂದು ಕೂತು ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾ? ಥ್ಯಾಂಕ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಹಾರ್ದಿಕ್ ಹರ್ಬಲ್ಸ್ನವರಿಂದ ಸತ್ವಂ ಅವ್ರದ್ದು ರೇಂಜ್ ಆಫ್ ಪ್ರಾಡಕ್ಟ್, ಅವ್ರದ್ದೇ ವಾಟರ್ ಬಾಟಲ್ ಕೊಟ್ಟರೆ ನಿಮಗೆ? ಹೌದು, ಹರ್ಬಲ್ ವಾಟರ್ ಜೊತೆಗೆ ಹರ್ಬಲ್ ಪ್ರಾಡಕ್ಟ್ಸ್, ಹರ್ಬಲ್ ಸೋಪ್ ಇದೆ. ಅವ್ರದ್ದೇ ಕೋಕೋ ರೇಖಾ ಅಂತ ಒಂದು ಸೋಪ್ ಇದೆ. ತೆಂಗಿನ ಮತ್ತು ಅಡಕೆಯ ರಸ ಖಾಲಿ ಆದ್ಮೇಲೆ ಮತ್ತೆ ಬಂದ್ರೆ ಮತ್ತೆ ಇನ್ನೊಂದು ಕೊಡ್ತೀವಿ. ಖಂಡಿತ ಕೊಡೋಣ. ನೀವು ಕೇಳಿದ್ರೆ ಇಲ್ಲ ಅಂತ ಹೇಳಿ ಇಂಟರ್ವ್ಯೂ ಕೊಡ್ಬೇಕು ಮತ್ತೆ ಅದಕ್ಕೆ ಬನ್ನಿ. ಆಕ್ಚುಲಿ ಇಷ್ಟೊತ್ತು ಮಾತಾಡಿದ್ದು ಮುಗ್ದಿಲ್ಲ, ವಿಷಯಗಳು ಇನ್ನಷ್ಟು ಮಾತಾಡೋದು. ನಾವಿಬ್ರು ಕೂತ್ರೆ ನನ್ನ ಪ್ರಕಾರ ಹೆಂಗ್ ಗೊತ್ತಾ, ಲೈವ್ ಬಿಟ್ಬಿಡ್ಬೇಕು ಅಷ್ಟೇ. ಸ್ಟಾರ್ಟ್ ಮಾಡೋಣ ಅಷ್ಟೇ. ಹಂಗೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಹೇಳಿದ ಹಾಗೆ ಮಾತಾಡೋದಿದ್ದರೆ ಇನ್ನಷ್ಟು ಇತ್ತು, ಆದರೆ ಇಷ್ಟು ಹೊತ್ತು ಮಾತಾಡಿದ ವಿಚಾರದಿಂದ ಒಂದಿಷ್ಟು ಸತ್ಯ ಹೊರಬರೋದಕ್ಕೆ ಸಾಧ್ಯ ಆಗಿದೆ ಅಂತ ತಿಳ್ಕೊಳ್ತೀವಿ. ಆದರೆ ಕೊನೆಗೆ ಕೀರ್ತಿ ಹೇಳಿದ ಹಾಗೇ ಅದನ್ನು ನಾವೆಷ್ಟು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಇದು ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿತ್ವದ ಜೊತೆ ಲೆಟ್ಸ್ ಡೈವ್ ಡೀಪ್ ಇಂಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.